ಹಾಯ್ ಅತಿವಾ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಓರಿಯೋ ಸ್ವಿಸ್ ರೋಲ್. ಡಿಲಿಷಿಯಸ್ ಮತ್ತು ಒಂದು ಕ್ರೀಮಿ ಟೆಕ್ಸ್ಚರ್ ಇರುವಂತಹ ಸಖತ್ತಾಗಿರೋ ರೆಸಿಪಿ ಅಂತಲೇ ಹೇಳ್ಬೋದು. ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 4 ಪ್ಯಾಕೆಟ್ ಓರಿಯೋ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಬಿಸ್ಕೆಟ್ಗಳನ್ನ ಓಪನ್ ಮಾಡಿಕೊಂಡು ನಾನಿಲ್ಲಿ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು 2 ಬೌಲ್ನ ತೊಗೊಂಡಿದ್ದೀನಿ. ಬಿಸ್ಕೆಟ್ನ ಸೆಪ್ರೇಟ್ ಮಾಡಬೇಕು. ಒಳಗಡೆ ಇದೆಯಲ್ಲ ಕ್ರೀಮ್ ಪಾರ್ಟು, ಅದನ್ನು ಸೆಪ್ರೇಟ್ ಮಾಡಬೇಕು ಮತ್ತು ಬಿಸ್ಕೆಟ್ನ ಸೆಪ್ರೇಟ್ ಮಾಡ್ಕೋಬೇಕು. ಎಲ್ಲನೂ ಇದೇ ರೀತಿಲಿ ಎಲ್ಲನೂ ಸೆಪ್ರೇಟ್ ಮಾಡ್ಕೊಳ್ಳಿ. ಆ ಕ್ರೀಮ್ ಪಾರ್ಟ್ನ ಒಂದು ಸ್ಪೂನ್ ಸಹಾಯದಿಂದ ಎಲ್ಲನೂ ಸೆಪ್ರೇಟ್ ಮಾಡ್ಕೊಳ್ಳಿ. ಎಲ್ಲ ಸೆಪ್ರೇಟ್ ಆದಮೇಲೆ ಬಿಸ್ಕೆಟ್ಗಳನ್ನ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಪೀಸ್ ಮಾಡ್ಕೊಂಡಾದ್ಮೇಲೆ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಆ ಬಿಸ್ಕೆಟ್ ಪೀಸ್ಗಳನ್ನ ಅದರೊಳಗಡೆ ಹಾಕ್ಕೊಂಡು ನೀಟಾಗಿ ಫೈನ್ ಪೌಡ್ರ್ ಆಗೋ ಥರ ಮಾಡ್ಕೊಳ್ಳಿ. ಸ್ವಲ್ಪನೂ ಬಿಸ್ಕೆಟ್ ಪಾರ್ಟ್ ಉಳ್ಕೋಬಾರ್ದು, ನೀಟಾಗಿ ಫೈನ್ ಪೌಡರ್ ಆಗಬೇಕು. ಆ ಥರ ಪೌಡರ್ ಮಾಡಿಕೊಂಡು ಒಂದು ಸಪ್ರೇಟ್ ಬೌಲ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ಸಖತ್ತಾಗಿ ಬಂದಿತ್ತು. ಬಾಯಲ್ಲಿಟ್ಟರೆ ಹಂಗೆ ಮೆಲ್ಟ್ ಆಗೋಗ್ತಾಯಿತ್ತು. ಒಂದ್ಸಲ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಹಾಕಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಬಿಸ್ಕೆಟ್ ಪೌಡರ್ನ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲಾದರೂ ಪೀಸಸ್ ಇದೆಯಾ ಅಂತ ನೋಡಿಕೊಂಡು ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಒಂದು 5ರಿಂದ 6 ಸ್ಪೂನ್ ಆಗುವಷ್ಟು ಹಾಲನ್ನ ಹಾಕೋತಾ ಇದ್ದೀನಿ. ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಹಾಲು ಹಾಕಕ್ಕೆ ಹೋಗ್ಬಿಡಿ, ತೆಳ್ಳಗಾಗ್ಬಿಟ್ಟು ನಮಗೆ ಉಂಡೆ ರೀತಿಲಿ ಬೇಕು. ಅದಕ್ಕೋಸ್ಕರ ನೋಡ್ಕೊಂಡು ಹಾಲು ಹಾಕ್ಕೊಳ್ಳಿ. ನೋಡಿ, ಇಷ್ಟು ಹದದಲ್ಲಿದ್ದರೆ ಸಾಕು. ತೀರಾ ಗಟ್ಟಿನೂ ಬೇಡ, ತೀರಾ ತೆಳುವು ಬೇಡ. ಇವಾಗ ಇದು ರೆಡಿ ಆಗಿದೆ. ಇವಾಗ ಕ್ರೀಮ್ ಬೌಲ್ನ ತೊಗೊಳ್ಳಿ. ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಹಾಲನ್ನ ಹಾಕ್ಕೊಳ್ಳಿ. ಅದನ್ನು ಅಷ್ಟೇ ನೋಡಿ ಹಾಕ್ಕೊಳ್ಳಿ. ತೀರಾ ತೆಳ್ಳಗಾಗ್ಬಿಡುತ್ತೆ. ಒಂದು 2 ಸ್ಪೂನ್ ಆಗೋಷ್ಟು ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ರೀಮಿ ಟೈಪ್ ಬರೋವರೆಗೂ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಎರಡೂ ಕೂಡ ರೆಡಿ ಆಗಿದೆ. ಓರಿಯೋ ಸ್ವಿಸ್ ರೋಲ್ನ ಮಾಡೋಕ್ಕೆ ನಾನಿಲ್ಲಿ ಒಂದು ಪಾಲಿಥೀನ್ ಕವರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಮಾರ್ಕೆಟ್ನಲ್ಲೂ ಕೂಡ ಈಸಿಯಾಗಿ ಸಿಗುತ್ತೆ. ಇದನ್ನು ಸೊಪ್ಪು ತರಕಾರಿಗಳನ್ನ ಹಾಕಿಡೋಕ್ಕೆ ಯೂಸ್ ಮಾಡ್ಕೋತಾರೆ. ಇವಾಗ ಈ ಕವರಿಗೆ ನಾನು ಬಿಸ್ಕೆಟ್ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಅದನ್ನು ಇದಕ್ಕೆ ಒಳಗಡೆ ಹಾಕ್ಕೊಂಡು ನೀಟಾಗಿ ಲಟ್ಟಣಿಗೆಯಲ್ಲಿ ಫುಲ್ಲು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಅದೇ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಕೈಯಲ್ಲೂ ಕೂಡ ಸ್ಪ್ರೆಡ್ ಮಾಡ್ಕೋಬೋದು. ನಾನಿಲ್ಲಿ ಲಟ್ಟಣಿಗೆ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗಬೇಕು. ಆ ಥರ ನಿಧಾನಕ್ಕೆ ಪ್ರೆಸ್ ಮಾಡಿ, ಫುಲ್ ಫೋರ್ಸಾಗಿ ಪ್ರೆಸ್ ಮಾಡೋಕ್ಕೆ ಹೋಗ್ಬಿಡಿ. ನೋಡಿ, ಇಲ್ಲಿ ನಾನು ಮಾಡ್ತಿದ್ದೆನಲ್ಲ, ಇದೇ ರೀತಿಲಿ ಎಲ್ಲ ಕಡೆಯೂ ಕೂಡ ನೀಟಾಗಿ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಇವಾಗ ಆ ಜಿಪ್ನ ಕ್ಲೋಸ್ ಮಾಡಿದ್ವಲ್ಲ ಪಾಲಿಥೀನ್ ಕವರ್ದು, ಅದನ್ನು ಓಪನ್ ಮಾಡಿಕೊಂಡು ಮೇಲ್ಗಡೆ ಪಾರ್ಟ್ನ ನಿಧಾನಕ್ಕೆ ಬಿಡಿಸ್ಕೊಳ್ಳಿ. ನೀವು ಪಾಲಿಥೀನ್ ಕವರ್ ಇಲ್ಲ ಅಂತಂದರೆ ಬಟರ್ ಪೇಪರ್ನೂ ಕೂಡ ಯೂಸ್ ಮಾಡ್ಕೋಬೋದು. ಅದು ಕೂಡ ಅಂಟಲ್ಲ. ನೀಟಾಗಿ ಕೆಳಗಡೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಇವಾಗ ಒಂದು ಸಿಸರ್ನ ತೊಗೊಂಡು ಮೇಲ್ಗಡೆ ಪಾರ್ಟ್ನ ಬಿಡಿಸ್ಕೊಂಡಿದ್ವಲ್ಲ, ಅದ್ರದ್ದು ಆ ಕಡೆ ಮತ್ತು ಈ ಕಡೆ ಎರಡೂ ಸೈಡ್ದು ಪಾರ್ಟ್ಗಳನ್ನ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಇಲ್ಲಿ ಕಟ್ ಮಾಡ್ತಿದ್ದೀನಲ್ಲ, ಅದೇ ರೀತಿ ನೀವು ಕೂಡ ಕಟ್ ಮಾಡ್ಕೊಳ್ಳಿ. ಇವಾಗ ಕಟ್ ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆನ ರಿಮೂವ್ ಮಾಡಿ. ಮೇಲ್ಗಡೆ ಪಾರ್ಟ್ನ ರಿಮೂವ್ ಮಾಡಾದ್ಮೇಲೆ ಅದು ಓರಿಯೋದು ಕ್ರೀಮ್ ಇದೆಯಲ್ಲ, ಅದು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಮಿಲ್ಕ್ ಹಾಕ್ಕೊಂಡು, ಅದನ್ನು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದು ಕಡೆನೂ ಮಿಸ್ ಆಗಬಾರ್ದು. ಎಲ್ಲ ಕಡೆ ಫುಲ್ ಅಷ್ಟು ಆಗೋ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಕಡೆ ಸ್ಪ್ರೆಡ್ ಆದಮೇಲೆ ನಾವು ರಿಮೂವ್ ಮಾಡಿದ್ವಲ್ಲ ಮೇಲ್ಗಡೆದು, ಅದನ್ನು ಕೂಡ ಇವಾಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿಕೊಂಡು ನಿಧಾನ ಕಟ್ ಮಾಡ್ಕೊಳ್ಳಿ. ಕ್ರೀಮೆಲ್ಲ ಇದೆಯಲ್ಲ ಅದೆಲ್ಲ ಹೋಗಬಾರ್ದು. ನೋಡ್ಕೊಂಡು ನಿಧಾನ ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಅದನ್ನು ರೋಲ್ ಮಾಡ್ತಾಯಿದ್ದೀನಿ. ನೋಡ್ಕೊಂಡು ರೋಲ್ ಮಾಡ್ಕೊಳ್ಳಿ. ನೀವು ರೋಲ್ ಮಾಡಬೇಕಾದ್ರೆ ಆ ಪೇಪರ್ನ ರಿಮೂವ್ ಮಾಡ್ಬೋದು. ಆದರೆ ನಾನಿಲ್ಲಿ ರಿಮೂವ್ ಮಾಡಿಲ್ಲ, ಹಂಗೆ ಇಡ್ತಾಯಿದ್ದೀನಿ. ನಿಮಗೆ ಬೇಡ ಅನಿಸಿದ್ರೆ ರಿಮೂವ್ ಮಾಡ್ಕೊಳ್ಳಿ. ಇದಾದಮೇಲೆ ನಾನು 1 ಅವರ್ ಫ್ರೀಸರಲ್ಲಿಟ್ಟು ತೆಗೆದಿದ್ದೀನಿ. ಈ ರೀತಿ ಆಗಿದೆ. ತುಂಬ ಚೆನ್ನಾಗಿ ಬಂದಿತ್ತು. ನಾನು ಇವಾಗ ಪೇಪರ್ನ ರಿಮೂವ್ ಮಾಡ್ತಾಯಿದ್ದೀನಿ. ನಿಮ್ಮ ಇಷ್ಟ, ನೀವು ಅವಾಗಾದರೂ ಮಾಡ್ಕೋಬೋದು, ಇವಾಗಾದರೂ ಮಾಡ್ಕೋಬೋದು. ಇದನ್ನು ನಾನು ಇವಾಗ ಕಟ್ ಮಾಡ್ಕೊತಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಿಮಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.